ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹ್ಯಾಪಿ. ಸೊ ಗೈಸ್, ನಾವು ಇವತ್ತು ಬಂದಿರೋದು ತುಮಕೂರಲ್ಲಿ ನಡೀತಾ ಇರೋ ಬಿಲ್ಟೆಕ್ ಎಕ್ಸ್ಪೋಗೆ. ಈ ಇವೆಂಟ್ ನಡೀತಾ ಇರೋದು ತುಮಕೂರಲ್ಲಿರೋ ಕೋಟೆ ಆಂಜನೇಯ ಸ್ಟ್ಯಾಚು ಅಪೋಸಿಟಲ್ಲಿರೋ ಗ್ಲಾಸ್ ಹೌಸ್ಗೆ. ಬನ್ನಿ ನೋಡೋಣ ಒಳಗಡೆ ಯಾವ್ಯಾವ ಕಂಪ್ನಿ ಬಂದಿದ್ದಾವೆ. ಇದು JSW ಸ್ಟೀಲ್ TMT ಇದು ವರ್ಲ್ಡಲ್ಲೇ ನಂಬರ್ 1 TMT ರೀಬರ್ ಇದು. ಬೇರೆ ಕಂಪೇರ್ ಮಾಡಿದ್ರೆ ಬೇರೆ ಸ್ಟೀಲ್ ಸೆಕೆಂಡ್ರಿ ಸ್ಟೀಲ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಇದು ಪ್ಯೂರ್ ಐರನ್ ಓರಿಂದನೇ ಮಾಡಿರ್ತಾರೆ. ಹಂಗಾಗಿ ಇದು ರೈಟ್ ಬೇರೆ ಸ್ಟೀಲ್ಗೂ ಇದಕ್ಕೂ ರೈಟ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ರೈಟ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಹಂಗಾಗಿ ಮತ್ತು ಹಾಂ, ಮತ್ತು ಇದು ಸ್ಟೀಲ್ ಇದೆಯಲ್ಲ, ಇದು ಸಾಫ್ಟ್ ಇರುತ್ತೆ ಇನ್ನರ್ ಕೋರು, ಮತ್ತು ಔಟರ್ ಕೋರು ಸ್ವಲ್ಪ ಹಾರ್ಡ್ ಬರುತ್ತೆ, ಯಾಕೆಂದರೆ ಬೆಂಡ್ ಮಾಡೋದಕ್ಕೆ. ಅದಕ್ಕೋಸ್ಕರ ತುಮಕೂರಿನ ಸಮಸ್ತ ಜನತೆಗೆ ನಮಸ್ತೆ. ಇವತ್ತು ನಾವು ತುಮಕೂರಿನಲ್ಲಿ ಒಂದು ಬಿಲ್ಟೆಕ್ ಎಕ್ಸ್ಪೋ 2026 ಆಯೋಜಿಸಿರುವ ಒಂದು ಬಿಲ್ಡಿಂಗ್ ಮೆಟೀರಿಯಲ್ ಎಕ್ಸಿಬಿಷನಲ್ಲಿ ಪಾಲ್ಗೊಂಡಿದ್ದೀವಿ. ಸ್ಟಾಲ್ ನಂಬರ್ 4. ತಾವುಗಳು ಯಾರ್ಯಾರು ಫೆನ್ಸಿಂಗ್ ಸೊಲ್ಯೂಷನ್ಸ್ ಇದೆ, ತಂತಿ ಬೇಲಿ ಈ ಥರ ನಿಮ್ಮ ತೋಟಗಳಿಗಾಗಲಿ ಇಂಡಸ್ಟ್ರಿಗಳಿಗಾಗಲಿ ನಿಮ್ಮ ಫೆನ್ಸಿಂಗ್ ಸೊಲ್ಯೂಷನ್ಸ್ ಏನು ಅವಶ್ಯಕತೆ ಇದೆ, ಮತ್ತು TMT ಮನೆ ಕಟ್ಟಡ ನಿರ್ಮಾಣಕ್ಕೆ ಬಳಸಬೇಕಾದ ಬಿಲ್ಡಿಂಗ್ ಮೆಟೀರಿಯಲ್ TMT ಏನು ಅವಶ್ಯಕತೆ ಇದೆ, ಇದು ಎಲ್ಲ ನಮ್ಮಲ್ಲಿ ಸಿಗುತ್ತದೆ ಸನ್ವಿಕಲ್ಲಿ. ಸನ್ವಿಕ್ ಬಂದು 2003ರಲ್ಲಿ ಸ್ಥಾಪನೆಯಾದ ಕಂಪನಿ. ತುಮಕೂರು ಟು ಶಿರಾ ಹೈವೇಯಲ್ಲಿ ನಿಮಗೆ ಸಿಗುತ್ತೆ, ಜೋಡಿ ದೇವರಹಳ್ಳಿ ವಿಲೇಜಲ್ಲಿ. ನಮ್ಮಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡೋದಾದರೆ ನಮ್ಮಲ್ಲಿ ಸನ್ವಿಕ್ ವೈರ್ ಪ್ರೋ ಅಂತ ಇದೆ. ಸನ್ವಿಕ್ ವೈರ್ ಪ್ರೋದಲ್ಲಿ ಎಲ್ಲ ಫೆನ್ಸಿಂಗ್ ಸೊಲ್ಯೂಷನ್ ಅಂದರೆ ಮುಳ್ತಂತಿ, ಚೈನ್ ಲಿಂಕ್, ವೈಲ್ಡ್ ಮೆಶ್, ಈ ಥರ ಎಲ್ಲ ಥರ ಮೆಟೀರಿಯಲ್ಲು ನಮ್ಮದು. ನೈಲ್ಸ್, MS ನೈಲ್ಸಿಂದ ಹಿಡಿದು PVC ಚೈನ್ ಲಿಂಕ್, PVC ವಯರ್ಸ್ ಇಂಡಸ್ಟ್ರಿಯಲ್ ಯೂಸ್ಗೆ ಬರುತ್ತೆ, ಮತ್ತು ಬೈಂಡಿಂಗ್ ವಯರ್ಸ್, ಬಾಬ್ಡ್ ವಯರ್, PVC ಬಾಬ್ಡ್ ವಯರ್, ಹಾಗೆ ಫೆನ್ಸಿಂಗ್ ಸೊಲ್ಯೂಷನ್ಗೆ ಸಂಬಂಧಪಟ್ಟ ಎಲ್ಲ ಥರದ ನಿಮಗೆ ಪ್ರಾಡಕ್ಟ್ಸ್ಗಳು ಸಹ ಸಿಗುತ್ತೆ. ಇದರಲ್ಲಿ MS ವೈಲ್ಡ್ ಮೆಶ್ ಆಗಿರ್ಬೋದು, GI ಚೈನ್ ಲಿಂಕ್, GI ವೈಲ್ಡ್ ಮೆಶ್, ಹೀಗೆ ನಾನಾ ಥರವಾದ ಎಲ್ಲ ಥರದ ನಿಮಗೆ ಪ್ರಾಡಕ್ಟ್ಸು ಸಹ ಫೆನ್ಸಿಂಗ್ ಸೊಲ್ಯೂಷನ್ಸಲ್ಲಿ ನಿಮಗೆ ಸಿಗುತ್ತೆ. ಸೊ ನಿಮಗೇನೋ ಒಂದು ಫುಲ್ ಕಂಪ್ಲೀಟ್ ಫೆನ್ಸಿಂಗ್ ಸೊಲ್ಯೂಷನ್ಸ್ ಬೇಕು, ಫೆನ್ಸಿಂಗ್ ಅಪ್ಲಿಕೇಶನ್ ಬೇಕು ಅಂತಂದರೆ ಸನ್ವಿಕ್ ಸ್ಟೀಲ್ಸ್ ಕಂಪನಿ ಕಸ್ಟಮರ್ ಕೇರ್ನ ನೀವು ಸಂಪರ್ಕಿಸ್ಬೋದು. ಹಾಗೂ ಎಲ್ಲರೂ ದಯವಿಟ್ಟು ನಮ್ಮ ಸ್ಟಾಲ್ಗೆ ಬಂದು ಸಂಪರ್ಕಿಸಬೇಕು. ನಿಮಗೆ ಬೇಕಾದ ಅವಶ್ಯಕತೆ ಏನಿದೆ, ನಿಮಗೆ ಬೇಕಾದ ಒಂದು ಎನ್ಕ್ವೈರೀಸ್ ಏನಿದೆ, ಬೇಕಾದ ಇನ್ಫಾರ್ಮೇಷನ್ ನಮ್ಮಲ್ಲಿ ಸಿಗುತ್ತೆ. ಹಾಗೂ ನಮ್ಮಲ್ಲಿ ಮನೆ ಕಟ್ಟಡಕ್ಕೆ ಬಳಸಬಹುದಾದ ಸನ್ವಿಕ್ ಗೋಲ್ಡ್ TMT 550D ಗ್ರೇಡ್ TMT ಸಹ ನಮ್ಮಲ್ಲಿ ಸಿಗುತ್ತೆ. ಇದು ನಿಮಗೆ ಎಲ್ಲ ಥರದ ಫಿಸಿಕಲ್ ಕೆಮಿಕಲ್ ಕಂಪೋಸಿಷನ್ನ ಪಾಸಾಗಿ ಒಂದು ಸದೃಢವಾದ ಬಲಿಷ್ಠವಾದ TMTಯನ್ನು ನಾವು ಒಂದು ಸದೃಢವಾದ ಮನೆ ಕಟ್ಟೋದಕ್ಕೋಸ್ಕರ ನಾವು ನಿಮಗೆ ಸಪ್ಲೈ ಮಾಡ್ತೀವಿ ನಾವು. ಓಕೆ, ಥ್ಯಾಂಕ್ ಯು. ಓಕೆ, ಸನ್ವಿಕ್ ವೈರ್ ಪ್ರೋ ಏನಿದೆ ನಿಮಗೆ ಎಲ್ಲ ಫೆನ್ಸಿಂಗ್ ಟೋಟಲ್ ಸೊಲ್ಯೂಷನ್ಸ್ ಕೊಡುತ್ತೆ. ಅದಕ್ಕೆ ಸಂಬಂಧಪಟ್ಟಗಳ ಏನೇ ನಿಮಗೆ ವೆಲ್ಡ್ ಮ್ಯಾಶ್, ಚೈನ್ ಲಿಂಕ್, ಸಂಪೂರ್ಣ ಎಲ್ಲ ಥರದ ನಿಮಗೆ ಪ್ರಾಡಕ್ಟ್ಗಳು ನಮಗೆ ತುಮಕೂರಲ್ಲಿ ಹೊಸದಾಗಿ ಓಪನ್ ಆಗಿದೆ ಎಕ್ಸ್ಕ್ಲೂಸಿವ್ ವೈರ್ ಪ್ರೋ ಸ್ಟೋರು. ಇದು ಡೈರೆಕ್ಟ್ ಕಂಪನಿ ಔಟ್ಲೆಟ್. ಇದು ಅಲ್ಲಿ ನಿಮಗೆ ಏನು ಫ್ಯಾಕ್ಟ್ರಿ ರೇಟ್ಸಲ್ಲಿ ಏನು ಕೊಡ್ತೀವಿ ನಾವು ಅದೇ ರೇಟ್ಸಲ್ಲೇ ನಿಮಗೆ ಈ ಸ್ಟೋರಲ್ಲಿ ಸಿಗುತ್ತೆ. ಈ ಸ್ಟೋರ್ ಬಂದು ಇಲ್ಲಿ ನೋಡಿ ಎಲ್ಲ ಥರದ ಪ್ರಾಡಕ್ಟ್ಸ್ ಇದೆ. ಇದು ಬಂದು ನಿಮಗೆ ಅಡ್ರೆಸ್ ಸಹ ಮೆನ್ಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಶ್ರೀ ಬಾಲಾಜಿ ಹಾರ್ಡ್ವೇರ್ ಆ್ಯಂಡ್ ಸಿಮೆಂಟ್ ಬಿಹೈಂಡ್ SSIT ಕಾಲೇಜ್, ಮರ್ಲೂರು ಎಕ್ಸ್ಟೆನ್ಷನ್, ತುಮಕೂರು. ಕಾಂಟ್ಯಾಕ್ಟ್ ನಂಬರ್ ಸಹ ಇದೆ, ತಾವುಗಳು ಇಲ್ಲಿ ಸಂಪರ್ಕಿಸ್ಬೋದು. ಇಲ್ಲಿ ಹೋದರೆ ನಿಮಗೆ ಯಾವುದು ನಮ್ದು ಏನೇನು ಪ್ರಾಡಕ್ಟ್ಸ್ ಇದೆ, ನಿಮಗೆ ವೈರ್ ಪ್ರೋ ಸಂಬಂಧಪಟ್ಟ ಪ್ರಾಡಕ್ಟ್ಸ್ ಏನಿದೆ, ಫೆನ್ಸಿಂಗ್ ಸೊಲ್ಯೂಷನ್ಸ್ ಏನಿದೆ, ಎಲ್ಲ ಪ್ರಾಡಕ್ಟ್ಸ್ಗಳು ಸಹ ಇಲ್ಲಿ ನಿಮಗೆ ದೊರಕುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿ ತೊಗೋಬೋದು. ಟರ್ಬೋ ಸ್ಟೀಲ್ ಕಂಪನಿಯಿಂದ ಮಾತಾಡ್ತಾ ಇದ್ದೇವೆ. ನಮ್ಮ ಕಂಪನಿ ಬಗ್ಗೆ ಹೇಳಬೇಕಾದ್ರೆ ನಮ್ಮಲ್ಲಿ ಮೈನ್ಸ್ ಎಲ್ಲ ಸ್ವಂತ ಮೈನ್ಸ್ ಇದೆ, ಹಾಗೆಯೇ ಓನ್ ಮೈನ್ಸ್ ಇದೆ. ಮತ್ತು ಅದರ ಜೊತೆಗೆ ನಮ್ಮಲ್ಲಿ ಪಿಲ್ಲೆಟು ಹಾಗೆಯೇ ಸ್ಪಾಂಜ್ ಐರನ್ನು ಎಲ್ಲದನ್ನು ನಮ್ಮಲ್ಲೇ ತಯಾರು ಮಾಡ್ತೀವಿ. ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡೋಂಥದ್ದು ಏನಿಲ್ಲ. ಹಾಗಾಗಿ ನಮ್ಮಲ್ಲಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬರ್ತದೆ. ನಮ್ಮ ಕಂಪನಿ ಇರುವುದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಹೆಗ್ಗೆರೆ ಅನ್ನೋಂತಹ ಗ್ರಾಮದಲ್ಲಿ ನಮ್ಮ ಪ್ಲಾಂಟ್ ಇರುತ್ತದೆ. ನಮ್ಮ ಮೈನ್ಸ್ ಬಂದುಬಿಟ್ಟು ಸುಮಾರು 30 ವರ್ಷಗಳಿಂದ ಕಾರ್ಯಾಚರಣೆಯಲ್ಲಿದೆ. ಇದು ಬಂದುಬಿಟ್ಟು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಸಿರಿಗೆರೆ ಜಾನ್ ಮೈನ್ಸ್, ಅಲ್ಲಿ ಸುಮಾರು 30 ವರ್ಷಗಳಿಂದ ಮಾಡ್ತಾ ಇದ್ದೇವೆ.
ಮೈನ್ಸಿಂದ ಬಂದಿರತಕ್ಕಂತಹ ಮೆಟೀರಿಯಲ್ ಆಗಿರುತ್ತೆ ಇದೆಲ್ಲ. ಇದು ಕೋಲು, ಇದು ಸ್ಪಾಂಜ್ ಐರನ್ನು ಅಥವಾ ಪಿಲ್ಲೆಟ್ ಅಂತ ಕರಿತೇವೆ, ಇದಕ್ಕೆ ಬಿಲೆಟ್ ಅಂತ ಕರಿತೇವೆ. ಬಿಲೆಟಿಂದ ಇದು ಎಲ್ಲ ನಮ್ಗೆ ಯಾವ್ದು ಬೇಕಾದ್ರೂ 8 mm, 10 mm, 12, 16, 20, 25, 32 mm ಇಲ್ಲಿವರೆಗೂ ಎಲ್ಲದನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಹಾಗೆ ಇದರಲ್ಲಿ ನೋಡಿ ಈ ಥರ ಬೆಂಡ್ ಮಾಡಿದಾಗ ಬೇರೆದ್ರಲ್ಲೆಲ್ಲ ಕ್ರಾಕ್ಸ್ ಬರುತ್ತೆ, ನಮ್ಮದು ಕ್ರಾಕ್ ಬರಲ್ಲ. ಕಾರಣ ಏನಂದರೆ ನಮ್ಮದೆಲ್ಲ ಪ್ರೈಮರಿ ಸ್ಟೀಲ್ ಆಗಿರುತ್ತದೆ. ನಾವು ಹೊರಗಡೆಯಿಂದ ಏನೂ ಪರ್ಚೇಸ್ ಮಾಡಲ್ಲ. ನಮ್ಮಲ್ಲಿ ಎಲ್ಲ ಐಟಮು ಕೂಡ ನಮ್ಮಲ್ಲೇ ಪ್ರೊಸೆಸಿಂಗ್ ಎಲ್ಲ ನಮ್ಮಲ್ಲೇ ನಡೆಯೋದ್ರಿಂದ ನಮ್ಮದು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ. 100% ಪರ್ಫೆಕ್ಟ್ ಆಗಿರುತ್ತೆ. ಪಕ್ಕಾ ಪ್ಯೂರಿಫೈಡ್ ಸ್ಟೀಲ್, ಟರ್ಬೋ ಸ್ಟೀಲ್. 550D ಮೊದಲಿಗೆ 550 FE 550 ಬರ್ತಾಯಿತ್ತು, ಈಗ 550D ಬಂದಿದೆ. ಎಲ್ಲರೂ ಸಹಕರಿಸಿ. ಹರಿ. ಹಾಯ್, ನಮಸ್ತೆ. ನನ್ನ ಹೆಸರು ನವೀನ್ ಅಂತ. ನಾನು ಲಿಶಾ ಕಂಪ್ನಿಯಿಂದ ಸುಮಾರು 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ನಮ್ಮ ಪ್ರಾಡಕ್ಟ್ ಬಂದು 1956ಇಂದ ಸ್ಟಾರ್ಟ್ ಆಗಿದೆ. ಇದು ಬಂದು ಇಲ್ಲಿವರೆಗೆ ಒಂದು 70 ಇಯರ್ಸಿಂದ ನಾವು ಮಾರ್ಕೆಟಲ್ಲಿ ಫೀಲ್ಡಲ್ಲಿ ಇದ್ದೀವಿ. ಫಸ್ಟು ನಮ್ಮದು ಟಿಸಿನ ಸ್ವಿಚಸ್ ಅಂತ ಬರ್ತಾಯಿತ್ತು. ನೀವು ಯಾವುದೇ ಗೌರ್ಮೆಂಟ್ ಪ್ರಾಜೆಕ್ಟ್ಗಳಿಗೆ ಹೋದರೆ ನಿಮಗೆ ಗೌರ್ಮೆಂಟಲ್ಲಿ ಇದರಲ್ಲಿ ನಿಮಗೆ ನಮ್ಮ ಸ್ವಿಚಸ್ಸು ಕಾಣಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಬಂದು ನಮ್ಮದು ಮಾಡ್ಯುಲರ್ ಸ್ವಿಚಸ್ಸು 2004ಇಂದ ನಾವು ಮಾಡ್ಯುಲರ್ ಸ್ವಿಚಸ್ಸಿಗೆ ಬಂದಿದ್ದೀವಿ. ಮಾಡ್ಯುಲರ್ ಸ್ವಿಚಸ್ ಅಂತ ಹೇಳಿದ್ರೆ ನಿಮಗೆ ಯಾವುದಕ್ಕಾದರೂ ಇಂಟರ್ಚೇಂಜ್ ಮಾಡ್ಕೋಬೋದು. ಅದರಲ್ಲಿ ನಿಮಗೆ 3 ಕಲರ್ ಅವೈಲಬಿಲಿಟಿ ಇದೆ. ಒಂದು ವೈಟು, ಮತ್ತು ಇನ್ನೊಂದು ಗ್ರೇ ಕಲರು, ಮತ್ತು ಇನ್ನೊಂದು ಬ್ಲ್ಯಾಕ್ ಕಲರ್ ಅವೈಲಬಿಲಿಟಿ ಸಿಗುತ್ತೆ. ಅದರಲ್ಲಿ 3 ಸ್ವಿಚಸ್ ಅವೈಲಬಿಲಿಟಿ ಇದೆ. ಒಂದು S7 ಅಂತ ಸಿಗುತ್ತೆ. S7 ಅಂತ ಹೇಳಿದ್ರೆ ಸ್ಪೆಷಲ್ 7 ಅಂತ ನಮ್ಮದು 7 ಫೀಚರ್ಗಳನ್ನ ಒಳಗೊಂಡಿದೆ. ಆ ಫೀಚರ್ನ ನಿಮಗೆ ನೆಕ್ಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದು S7 ಆದಮೇಲೆ ನಿಮಗೆ ಸ್ಲಿಮ್ಸ್ ಅಂತ ಒಂದು ಸ್ವಿಚಸ್ ಸಿಗುತ್ತೆ. ಇದು ಸ್ಲಿಮ್ ಸ್ವಿಚಸ್ಸು. ಮತ್ತು ಫ್ಲ್ಯಾಟ್ ಸ್ವಿಚಸ್ ಬರುತ್ತೆ. ಝೆನ್ ಅಂತ ಹೇಳ್ಬಿಟ್ಟು ಫ್ಲ್ಯಾಟ್ ಸ್ವಿಚಸ್ ಕೂಡ ನಮ್ಮಲ್ಲಿ ಅವೈಲಬಿಲಿಟಿ ಸಿಗುತ್ತೆ. ಮೋರ್ ನಾವು ಈಗ ಮ್ಯಾಟ್ ಬ್ಲ್ಯಾಕ್ ಅಂತ ಒಂದು ಸ್ಪೆಷಲ್ ರೇಂಜ್ ಕೂಡ ನಾವು ತೆಗೆದಿದ್ದೀವಿ. ಇದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನೆಕ್ಸ್ಟ್ ಬಂದು ಪ್ಲಾಟಿನಾ ಕವರ್ ಪ್ಲೇಟ್ಸಲ್ಲಿ ನಿಮಗೆ 2 ಕಡೆಯೂ ನಿಮಗೆ ಕ್ರೋಮ್ ಬಾರ್ಡ್ರ್ ಅವೈಲಬಿಲಿಟಿ ಸಿಗುತ್ತೆ, ಮತ್ತು ಫ್ಲ್ಯಾಟ್ ಸರ್ಫೇಸ್ ಇದೆ. ಇದರಲ್ಲೂ ನಿಮಗೆ 7 ಕಲರ್ ಅವೈಲಬಿಲಿಟಿ ಸಿಗುತ್ತೆ. 7 ಕಲರ್ ಅಂತ ಹೇಳಿದ್ರೆ ವೈಟು ಮತ್ತು ಐವರಿ ಒಂದೇ ಪ್ರೈಸ್ ಬೀಳುತ್ತೆ. ಅದಾದಮೇಲೆ ನಿಮಗೆ ಗ್ರೇ ಕಲರ್ ಸಿಗುತ್ತೆ. ಒಂದು 10% ಗ್ರೇ ಕಲರ್ ಜಾಸ್ತಿ ಆಗುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಬಂದು ನಿಮಗೆ ವುಡ್ ಕಲರಲ್ಲಿ 3 ಕಲರ್ ಅವೈಲಬಿಲಿಟಿ ಇದೆ. ಒಂದು ಆಲ್ಮಂಡ್ ವುಡ್ಡು, ಒಂದು ಟೀಕ್ ವುಡ್ಡು, ಮತ್ತು ಇನ್ನೊಂದು ಬ್ಲ್ಯಾಕ್ ಓಕ್ ಅಂತ ಇಷ್ಟು ಕಲರ್ ಅವೈಲಬಿಲಿಟಿ ಇದೆ. ಇನ್ನೊಂದು ಸ್ಪೆಷಲ್ ಐಟಮ್ ನಾನು ತೋರಿಸ್ತಾ ಇದ್ದೀನಿ. ಸ್ಪೆಷಲ್ ಐಟಮ್ ಅಂತ ಹೇಳಿದ್ರೆ ಇದು USB ಚಾರ್ಜರ್. ಈಗ ನಿಮಗೆ ಗೊತ್ತಿರ್ಬೋದು, ಆ್ಯಪಲ್ ಕಂಪ್ನಿಯವರಾಗಿರ್ಬೋದು ಮತ್ತು ಸ್ಯಾಮ್ಸಂಗ್ ಕಂಪ್ನಿಯವರಾಗಿರ್ಬೋದು ನಿಮಗೆ ಅಡಾಪ್ಟರ್ಗಳನ್ನ ನಿಮಗೆ ಕೊಡ್ತಾ ಇಲ್ಲ, ಬರೀ ಕೇಬಲ್ ಮಾತ್ರ ಕೊಡ್ತಾ ಇರ್ತಾರೆ. ಸೊ ಅದರಿಂದ ಇದು 2.5 amps ಫಾಸ್ಟ್ ಚಾರ್ಜರ್ ಇದೆ. ನಿಮಗೆ ಇದನ್ನು ಹಾಕೋ ಬದಲು, ಈಗ ಸಾಕೆಟ್ ಹಾಕೋ ಬದಲು, ಈಗ 3 ಮಾಡೆಲ್ನಲ್ಲಿ ನಿಮಗೆ ಸಾಕೆಟ್ ಇದೆ, ಇದಕ್ಕೆ ಅಡಾಪ್ಟ್ರು ನೀವು ಪರ್ಚೇಸ್ ಮಾಡಾಕಿ ಕೇಬಲ್ನ ತೊಗೊಳ್ಳೋ ಬದಲು ನಿಮಗೆ ಇದನ್ನು ಹಾಕ್ಕೊಂಡ್ರೆ ಇಮಿಡಿಯೇಟು ನಿಮಗೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ಪ್ಲಾಟಿನಾ ಐಕಾನ್ ಪ್ಲೇಟ್ಸ್ ಅಂತ. ಐಕಾನ್ ಪ್ಲೇಟ್ಸಲ್ಲಿ ನಿಮಗೆ ವೈಟ್ ಬಾರ್ಡ್ರು, ಈಗ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕ್ರೋಮ್ ಬಾರ್ಡ್ರು ಬೇಡ ಅಂತ ಹೇಳಿದ್ರೆ, ಕ್ರೋಮ್ ಬಾರ್ಡ್ರು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಈ ವೈಟ್ಗೆ ವೈಟು ಮತ್ತು ಗ್ರೇಗೆ ಗ್ರೇ ಮತ್ತು ಬ್ಲ್ಯಾಕ್ಗೆ ಬ್ಲ್ಯಾಕ್ ಕಲರ್ ನಿಮಗೆ ಬಾರ್ಡರ್ ಅವೈಲಬಿಲಿಟಿ ಸಿಗುತ್ತೆ. ನೆಕ್ಸ್ಟ್ ಪ್ರೀಮಿಯಂ ಪ್ರಾಡಕ್ಟ್ ನಮ್ಮದು. ಪ್ರೀಮಿಯಂ ಪ್ರಾಡಕ್ಟಲ್ಲಿ ಟಿಂಟ್ ಕವರ್ ಪ್ಲೇಟ್ಸ್ ಅಂತ ಸಿಗುತ್ತೆ. ಸ್ವಿಚಸ್ಸು ನಾನು ಏನು ತೋರಿಸ್ದೆ ಈಗ, ಸ್ವಿಚಸ್ಸು ಮತ್ತು ಆಕ್ಸೆಸರೀಸು ಸೇಮ್ ಬೀಳುತ್ತೆ. ಸೇಮ್ ಎಲ್ಲ ಪ್ಲೇಟ್ಗೂ ಅವೈಲಬಿಲಿಟಿ ಆಗುತ್ತೆ. ಇನ್ನೊಂದು ಮೇಜರ್ ಏನು ಅಂತ ಹೇಳಿದ್ರೆ, ನಮ್ಮದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್, ನಮ್ಮಲ್ಲೇ ಹೌಸಲ್ಲೇ ತಯಾರಾಗುವಂಥ ಪ್ರಾಡಕ್ಟ್ಗಳು. ಸೊ ಅದರಿಂದ ನಾವು ಜಾಸ್ತಿ ಯೂಸ್ ಮಾಡ್ತಾಯಿದ್ವಿ. ಮತ್ತು ಇನ್ನೊಂದು ಗ್ಲಾಸ್ ಪ್ಲೇಟ್ಗಳು ಸಿಗುತ್ತೆ, ಅವೈಲಬಿಲಿಟಿ ಇದೆ. ಇದು ಪ್ಯೂರ್ ಟಫನ್ ಗ್ಲಾಸ್ ಪ್ಲೇಟ್ ಆಗಿದೆ. ನೆಕ್ಸ್ಟ್ ಬಂದು ವುಡ್ ಕ್ರಾಫ್ಟ್. ಇದು ಒಂಥರ ಬಡವರ ಬಾದಾಮಿ ಅಂತ ಹೇಳ್ಬೋದು. ಡ್ಯೂಯಲ್ ಆ್ಯಕ್ಟಿಂಗು, ವುಡ್ಡು ಮತ್ತು ಮೆಟಲ್ಲು ಎರಡಕ್ಕೂ ಆಗುತ್ತೆ ಇದು. ಸೊ ಇದು ಏನಂದರೆ ಬೇಸಿಕಲಿ ವುಡ್ ಬಾಕ್ಸ್ಗೆ ನಾವು ಪ್ರಿಪೇರ್ ಮಾಡ್ತೀವಿ ಇದನ್ನು. ಸೊ ಇದರಲ್ಲೂ ಅಷ್ಟೇ ನಿಮಗೆ 7 ಕಲರ್ ಅವೈಲಬಿಲಿಟಿ ಇದೆ ಪ್ಲೇಟ್ಸಲ್ಲಿ. ಸ್ವಿಚಸ್ಸು ಆಕ್ಸೆಸರೀಸ್ ಏನು ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ, ಎಲ್ಲದಕ್ಕೂ ಎಲ್ಲ ಪ್ಲೇಟ್ಗೂ ಆಗುತ್ತೆ. ಅದು ಬೇಸಿಕ್ ಆಗಿರ್ಬೋದು, ಮಿಡಲ್ ರೇಂಜ್ ಆಗಿರ್ಬೋದು, ಅಥವಾ ಹೈಯರ್ ಎಂಡ್ ಟಿಂಟ್ ಗ್ಲಾಸ್ ಪ್ಲೇಟ್ ಆಗಿರ್ಬೋದು, ಇದಕ್ಕೆಲ್ಲ ನಿಮಗೆ ಅವೈಲಬಿಲಿಟಿ ಸಿಗುತ್ತೆ. ಥ್ಯಾಂಕ್ ಯು.
ನಮ್ಮದು ಟಾಟಾ ಪವರ್ ಸೋಲಾರ್ ಅಂತ ಬರುತ್ತೆ. ಸೊ ಹಂಗಾಗಿ ಇದರಲ್ಲಿ ನೀವು 3 ಕಿಲೋವ್ಯಾಟ್ ಸಿಸ್ಟಮ್ ಏನಾದರೂ ಇನ್ಸ್ಟಾಲ್ ಮಾಡಿಸ್ಕೋತೀರಾ ಅಂತಂದರೆ 3 ಕಿಲೋವ್ಯಾಟ್ಗೆ ನಿಮಗೆ 2,32,000 ಆಗುತ್ತೆ. ಸಬ್ಸಿಡಿ ಬಂದುಬಿಟ್ಟು 78,000ವರೆಗೂ ಸಬ್ಸಿಡಿ ಬರುತ್ತೆ. ಮತ್ತು ನೀವು ಬೆಸ್ಕಾಮ್ಗೆ ಏನು ಎಕ್ಸ್ಪೋರ್ಟ್ ಮಾಡ್ತೀರಲ್ಲ ಅದರಿಂದ ನಿಮಗೆ ಪರ್ ಯೂನಿಟು 2.43 ಪೈಸಾ ರಿಟರ್ನ್ ಬರುತ್ತೆ. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ನೀವೇನು ಸೋಲಾರ್ ಇನ್ಸ್ಟಾಲ್ ಮಾಡಿಸ್ಕೊಂಡಿರ್ತೀರ ಅದು ಆನ್ ಗ್ರಿಡ್ ಸಿಸ್ಟಮು ಸೋಲಾರಿಂದ ನಿಮಗೆ ಬೆಸ್ಕಾಮಿಗೆ ಕನೆಕ್ಷನ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಡೇ ಟೈಮಲ್ಲಿ ಏನು ಜನ್ರೇಷನ್ ಆಗುತ್ತಲ್ಲ ಅದು ನೀವು ಡೈರೆಕ್ಟ್ ಮನೆಗೆ ಯೂಸ್ ಮಾಡ್ಕೋತೀರಾ. ಇನ್ನು ಎಕ್ಸೆಸ್ ಏನಿರುತ್ತೆ ಅದು ಬೆಸ್ಕಾಮ್ಗೆ ಎಕ್ಸ್ಪೋರ್ಟ್ ಆಗಿರುತ್ತೆ. ಸೊ ಹಂಗಾಗಿ ನಿಮಗೆ ನೈಟ್ ಟೈಮಲ್ಲಿ ಜನ್ರೇಷನ್ ಇರೋದಿಲ್ಲ ಅಲ್ವಾ, ಹಾಗಾಗಿ ನೈಟ್ ಟೈಮಲ್ಲಿ ನೀವೇನು ಎಕ್ಸ್ಪೋರ್ಟ್ ಮಾಡಿರ್ತೀರಾ ಅದೇನೇ ನಿಮಗೆ ರಿಟರ್ನ್ ಬರುತ್ತೆ. ಸೊ ಹಂಗಾಗಿ ನಿಮಗೆ ಏನು ಯೂಸ್ ಮಾಡ್ತಿರ್ತೀರಾ ಅದು ಸೋಲಾರ್ ರೂಫ್ ಟಾಪಿಂದು ನಿಮಗೆ ಕರೆಂಟ್ ರೆಡ್ಯೂಸ್ ಆಗುತ್ತೆ. EC ಬಿಲ್ಲಲ್ಲಿ ಏನು ಬಂದಿರುತ್ತೆ ಅದು 80%ವರೆಗೂ ನಿಮಗೆ ರೆಡ್ಯೂಸ್ ಆಗುತ್ತೆ. ಅಷ್ಟೇ ಸರ್. ನಾನು ಮೋಹನ್ ಕುಮಾರ್ ಅಂತ ಹೇಳಿ ಮಾತಾಡ್ತಾ ಇರೋದು, ಟೆಕ್ನಿಕಲ್ ಆಫೀಸರು, ಮಹಾ ಸಿಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ತುಮಕೂರು ಡಿಸ್ಟಿಕ್ ಎಲ್ಲ ನಾನು ನೋಡ್ಕೊಳ್ತಾ ಇದ್ದೀನಿ. ಸೊ ಆ್ಯಂಡ್ ಜೊತೆಯಲ್ಲಿ ನನ್ನ ಕೊಲಿ ಕೂಡ ಶಿವು ಅಂತ ಇದ್ದಾರೆ, ಇವರು ತಿಪ್ಟೂರ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಸೊ ಬೇಸಿಕಲಿ ಏನಂತಂದರೆ ನಮ್ಮದು ಮಹಾ ಸಿಮೆಂಟ್ ಬಂದು ಸೊ ಹೈ ಡ್ಯೂರಬಿಲಿಟಿ, ಹೈ ಡೆನ್ಸಿಬಿಲಿಟಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ನಾವು ಇಂಡಿಕೇಟ್ ಬಂದು HD+ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ಫಾರ್ HD ಆ್ಯಂಡ್ ದಿಸ್ ಈಸ್ HD+. ಸೊ ಬೋತ್ ವಿ ಕಾಲ್ಡ್ HD+ ಅಂತ ಹೇಳ್ಬಿಟ್ಟು. ಸೊ ಇದು ಇನ್ಸ್ಟೆಂಟ್ಲಿ ಅಂದರೆ 1 ಡೇ ಸ್ಟ್ರೆಂತು 19 ಮೆಗಾಪ್ಯಾಸ್ಕಲ್ ಸ್ಟ್ರೆಂತು ಅಚೀವ್ ಆಗ್ತಾ ಇದೆ. ಸೊ ಏನಪ್ಪ ಬೇರೆ ಸಿಮೆಂಟ್ಗೂ ನಮ್ಮ ಸಿಮೆಂಟ್ಗೂ ಡಿಫ್ರೆನ್ಸ್ ಏನಂತ ಅಂದರೆ, ಸೊ 1 ಡೇ ಸ್ಟ್ರೆಂತೆ 19 ಮೆಗಾಪ್ಯಾಸ್ಕಲ್ ಸ್ಟ್ರೆಂತ್ ಬರ್ತಾ ಇದೆ HD+ನಲ್ಲಿ. ಸೊ ಹಾಗಾಗಿ ಸೊ ಈ ಸಿಮೆಂಟನ್ನು ನೀವು ಕಾಂಕ್ರೀಟ್ ಆಗಿರ್ಬೋದು ಅಥವಾ ಪ್ಲಾಸ್ಟರಿಂಗ್ ಆಗಿರ್ಬೋದು ಅಥವಾ ಕಟ್ಟಡಕ್ಕಾಗಿರ್ಬೋದು ಎನಿ ಒನ್ ಕೆಲಸಕ್ಕೆ ಬಳಸೋದಾಗಿದೆ. ಸೊ ನಮ್ಮಲ್ಲಿ PPC ಕೂಡ ಇದೆ. ಸೊ PPC ಕೂಡ ನೀವು ಕಟ್ಟಡ ಪ್ಲಾಸ್ಟರಿಂಗಿಗೆ ಬಳಸ್ಬೋದು. ಸೊ ಈ ಥರ ಇದೆ. ನಿಮಗೆ ಯಾವುದೇ ರೀತಿ ಕಾಂಟ್ಯಾಕ್ಟ್ಸ್ ಬೇಕಂತಂದರೆ ನನ್ನ ಕಾಂಟ್ಯಾಕ್ಟ್ಸ್ ನಂಬರ್ ಇಲ್ಲಿದೆ. ಸೊ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಕೇಶ್ ಗಂಗಾಧರ್ ಅಂತ. ನಾನು KPT ಪೈಪ್ಸ್ ರೀಜನಲ್ ಹೆಡ್ ಕರ್ನಾಟಕ ಕೆಲಸ ಮಾಡ್ತಾ ಇದ್ದೀನಿ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು PPR ಪ್ರಾಡಕ್ಟ್ಸ್ ಬಗ್ಗೆ. ಇದು ಬಂದು PPR ಪೈಪ್ಸ್. ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಆಫ್ PPR ಪೈಪ್ಸ್ ಇದೆ. ಸೊ ನೋಡ್ತಾ ಹೋಗ್ಬೋದು ನೀವು, ಗ್ರೀನ್, ವೈಟ್, ಬ್ಲೂ, ರೆಡ್ ಹೀಗೆಲ್ಲ. ಇದು ಸೊ ಮೇನ್ಲಿ ಹೇಳಬೇಕು ಅಂದರೆ ಗ್ರೀನ್ ಫಾರ್ ವಾಟರ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಕುಡಿಯೋ ನೀರಿಗೆ, ಬಿಸಿನೀರಾಗಿರ್ಬೋದು, ತಣ್ಣೀರಾಗಿರ್ಬೋದು ಈ ಪೈಪ್ಸ್ನ ಯೂಸ್ ಮಾಡ್ಬೋದು. ಈ ಪೈಪ್ಸಿನ ವಿಶೇಷತೆ ಏನು ಅಂದರೆ, ಈ ಪೈಪ್ಸಲ್ಲಿ ನಿಮಗೆ ಕಾಣ್ತಾ ಇರ್ಬೋದು 3 ಲೇಯರ್ಸ್ ಇದೆ. ಮೊದಲನೇದು UV ಕೋಟೆಡ್ ಲೇಯರ್ ಅಂತ ಹೇಳ್ತೀವಿ, ಎರಡನೇದು ಬ್ಲ್ಯಾಕ್ ಕಲರ್ ಆ್ಯಂಟಿ ಆಕ್ಸಿಡೆಂಟ್ ಲೇಯರ್ ಅಂತ ಹೇಳ್ತೀವಿ, ಮೂರನೇದು ಆ್ಯಂಟಿ ಮೈಕ್ರೋಬಿಯಲ್ ಲೇಯರ್ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಆಗಿ ನೀರು ನಿಂತ್ಕೊಂಡಿದ್ರು ಅಥವಾ ಕಂಟಿನ್ಯೂಸ್ ಆಗಿ ಫ್ಲೋ ಆದರೂ ಕೂಡ ಇದರಲ್ಲಿ ಪಾಚಿ ಆಗಿರಲಿ ಫಂಗಸ್ ಫಾರ್ಮೇಷನ್ಸ್ ಆಗೋದಿಲ್ಲ. ಎರಡನೇದು ಇದು UV ಕೋಟೆಡ್ ಲೇಯರು. ಬಿಸಿಲಲ್ಲಿ ಕಂಟಿನ್ಯೂಸ್ ಆಗಿ ಪೈಪ್ಸ್ ಇದ್ದರೂ ಕೂಡ ಯಾವುದೇ ಥರದ ಡ್ಯಾಮೇಜ್ ಆಗೋದಿಲ್ಲ ಈ ಪೈಪು. ಇದು 100% ಫುಡ್ ಗ್ರೇಡೆಡ್ ಮೆಟೀರಿಯಲ್ ಆಗಿರುತ್ತೆ. ಇದನ್ನು ಜಾಯಿನ್ ಮಾಡಲಿಕ್ಕೆ ನಿಮಗೆ ಯೂಸ್ ಮಾಡೋ ಟೂಲು ಈ ಟೂಲ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಯಾವುದೇ ಥರದ ಗಮ್ಮಿನ ಅವಶ್ಯಕತೆ ಇರೋದಿಲ್ಲ, ಸಾಲ್ವೆಂಟ್ಸ್ ಯೂಸ್ ಮಾಡಲ್ಲ. ಒನ್ಸ್ ಫಾರ್ ಆಲ್ ಅಂಟಿಸ್ಬೇಕು, ಫಿಕ್ಸ್ ಆ್ಯಂಡ್ ಫರ್ಗೆಟ್ ಅಂತ ಹೇಳ್ತೀವಿ. ಜಾಯಿಂಟಿಂಗ್ ಮೆಥಡ್ ಈ ಥರ ಆಗಿರುತ್ತೆ. ಥ್ಯಾಂಕ್ ಯು. ಸೊ ಗೈಸ್, ಹೀಗಾಗಿತ್ತು ನಮ್ಮ ಕಂಪ್ನಿ ಎಕ್ಸ್ಪೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.